ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಂಗಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಟ್ಕೊಂಡು PUC ಮಕ್ಕಳವರೆಗೂ ಎಲ್ಲರಿಗೂ ಕೂಡ ಎಕ್ಸಾಮ್ ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸೊ ಯಾವ ರೀತಿ ಮಕ್ಕಳ ಕಾನ್ಫಿಡೆನ್ಸ್ ಅನ್ನು ನಾವು ಬೂಸ್ಟ್ ಮಾಡ್ಬೋದು, ಅಥವಾ ಯಾವುದೆಲ್ಲ ಪೇರೆಂಟ್ಸ್ ಆಗಿ ನೀವು ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು, ಸೊ ದಟ್ ಅದು ಮಕ್ಕಳ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಪೇರೆಂಟ್ಸಿಗೂ ಕೂಡ ಒಂದು ಆಸೆ ಏನಿರುತ್ತೆ ಅಂದರೆ ನಮ್ಮ ಮಗ ಅಥವಾ ಮಗಳು ತುಂಬ ಚೆನ್ನಾಗಿ ಓದಲಿ, ತುಂಬ ಜಾಸ್ತಿ ಮಾರ್ಕ್ಸ್ ತೆಗಿಲಿ, ಅಥವಾ ಔಟ್ ಆಫ್ ಔಟ್ ತೆಗಿಲಿ, ಕ್ಲಾಸಿಗೆ ಫಸ್ಟ್ ಬರಲಿ, ಸ್ಕೂಲಿಗೆ ಫಸ್ಟ್ ಬರಲಿ ಅನ್ನೋಂಥ ಆಸೆಗಳಿರುತ್ತೆ. ಒಂದು ಕಡೆ ಈ ರೀತಿಯಾದಂಥ ಒಂದು ನಮ್ಮ ಮನಸ್ಸಲ್ಲಿರುವಂಥ ಒಂದು ಆ್ಯಸ್ ಪೇರೆಂಟ್ಸ್ ಆಗಿ ನಮ್ಮ ಮನಸ್ಸಲ್ಲಿರುವಂಥ ಆಸೆಗಳು, ಆಕಾಂಕ್ಷೆಗಳು ಮಕ್ಕಳ ಮೇಲೆ ಕೆಲವೊಂದು ಸರಿ ಪ್ರೆಷರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಆ ಪ್ರೆಷರಲ್ಲಿ ಅವರು ಎಷ್ಟು ಕೇಪಬಲ್ ಆಗಿರ್ತಾರೋ ಅದಕ್ಕಿಂತ ಕೆಲವೊಂದು ಸರಿ ಪರ್ಫಾರ್ಮೆನ್ಸ್, ಅವರ ಎಕ್ಸಾಮ್ ಪರ್ಫಾರ್ಮೆನ್ಸ್ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡಬಾರ್ದು ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನು ಮಾಡಬಾರ್ದು ಅಂದರೆ ಕಂಪ್ಯಾರಿಷನ್ ಮಾಡಬಾರ್ದು. ಕಂಪ್ಯಾರಿಷನ್ ಅಂದರೆ ಮಕ್ಕಳು ಇವಾಗ ಫೈನಲ್ ಎಕ್ಸಾಮಿಗೆ ಹೋಗ್ತಿರ್ತಾರೆ, ಹಿಂದೆ ಟೆಸ್ಟ್ಗಳಲ್ಲಿ ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ಸರಿಯಾಗಿ ತೆಗೆದೇ ಇರಬಹುದು. ಅವರ ಪರ್ಫಾರ್ಮೆನ್ಸ್ ಲಾಸ್ಟ್ ಈಗ 10th ಬೋರ್ಡ್ ಎಕ್ಸಾಮಿಗೆ ಹೋಗಿರ್ತಾರೆ, ಸೊ ಅವರ ಅಪ್ ಟು 9th ಮೇ ಬಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಪ್ರಿಪ್ರೇಟರಿವರೆಗೂ ಕೂಡ ಪರ್ಫಾರ್ಮ್ ಮಾಡದೇ ಇರ್ಬೋದು. ಆದರೆ ನಿಮ್ಮ ಹಿಂದೆನೂ ಹಾಗೆ ಇದ್ದೆ, ಇವಾಗಲಾದರೂ ಇಷ್ಟು ಓದ್ಕೋ ಅನ್ನೋವಂಥದ್ದು, ಅಥವಾ ಹಿಂದೆ ಚೆನ್ನಾಗಿ ತೆಗೆದಿಲ್ಲ ಅನ್ನೋವಂಥದ್ದು ಅವರ ಪರ್ಫಾರ್ಮೆನ್ಸ್, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಡೆಫಿನೆಟ್ಲಿ ಕಮ್ಮಿ ಮಾಡುತ್ತೆ. ಇದರ ಜೊತೆಗೆ ಮನೇಲಿ ಯಾರು ಸಿಬ್ಲಿಂಗ್ಸ್ ಇದ್ರೆ, ಅಣ್ಣನೋ ಅಕ್ಕನೋ ಇದ್ರೆ, ಅಥವಾ ಪಕ್ಕದ ಮನೆಯಲ್ಲಿ ಯಾರಾದ್ರು ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ, ಅಥವಾ ಸ್ಕೂಲ್ಗಳಲ್ಲಿ ಯಾರು ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ ತುಂಬಾ ಸರಿ ಕಂಪ್ಯಾರಿಸನ್ ಮಾಡ್ತೀರಾ. ನೋಡು ಅವ್ನು ನೋಡಿ ಕಲ್ತ್ಕೋ, ಅಥವಾ ಮನೆಯಲ್ಲಿ ಬೇರೆಯವ್ರು ಓದ್ತಾ ಇದ್ರೆ ಅವ್ನು ನೋಡಿ ಕಲ್ತ್ಕೋ, ನೀನಂತೂ ಯಾವಾಗಲೂ ಉದ್ಧಾರ ಆಗೋದಿಲ್ಲ ಅನ್ನೋಂಥ ಮಾತುಗಳು ಪೇರೆಂಟ್ಸ್ ಬಾಯಿಂದ ಯಾವತ್ತೂ ಕೂಡ ಬರಬಾರ್ದು. ಒಂದು ಪ್ರಪಂಚದಲ್ಲಿ ತುಂಬ ಅವರು ಕಾನ್ಫಿಡೆನ್ಸ್ ಇಟ್ಕೊಂಡಿರುವಂತಹದ್ದು ಅವರ ತಂದೆ ತಾಯಿಗಳೇ ಆಗಿರ್ತಾರೆ. ಸೊ ಮನೆಯ ಮೊದಲ ಪಾಠಶಾಲೆ ಅಂತ ಕರಿತೀವಿ. ತಂದೆ ತಾಯಿ ಮೇಲೆ ಹುಟ್ಟಿದಾಗಿಂದ ತುಂಬ ಕಾನ್ಫಿಡೆನ್ಸ್ ಅಥವಾ ತುಂಬ ಭರವಸೆಯಿಂದ ಇರ್ತಾರೆ. ಸೊ ಅವರಿಗೆ ನೀವೇ ಅದನ್ನು ಹೇಳಿದಾಗ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಎಲ್ಲೋ ಒಂದು ಕಡೆ ಸಟಲ್ ಫಾರ್ಮಲ್ಲಿ ಅವರ ಕಾನ್ಫಿಡೆನ್ಸ್ ಅನ್ನೋಂಥದ್ದು ಕಮ್ಮಿ ಆಗುತ್ತೆ. ನಿಮ್ಮ ಮತ್ತು ಅವರ ಸಂಬಂಧದಲ್ಲೂ ಕೂಡ ಬಿರುಕು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ನೋಡಿ, ಮಕ್ಕಳು ಚೆನ್ನಾಗಿ ನೀವು ಉತ್ಸಾಹ ಪ್ರೋತ್ಸಾಹನ ಕೊಟ್ಟಾಗ ಹಿಂದೆ ಎಷ್ಟು ಮಾಡಿದ್ರು ಡೆಫಿನೆಟ್ಲಿ ಅದಕ್ಕಿಂತ ಜಾಸ್ತಿನೇ ಬರೀತಾರೆ ಅಥವಾ ಕಾನ್ಫಿಡೆಂಟ್ ಆಗಿರ್ತಾರೆ ಹೊರತು, ನೀವು ಬೈಯೋದ್ರಿಂದ ಎಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಯಾವುದೇ ಚೇಂಜಸ್ ಕೂಡ ಆಗೋದಿಲ್ಲ. ಇದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಉಲ್ಟಾ ಎಸ್ಪೆಷಲಿ 10th ಎಕ್ಸಾಮ್ ಅಥವಾ PUC ಎಕ್ಸಾಮ್ ಬರೀತಿರೋ ಮಕ್ಕಳು ಅಡೋಲಸೆಂಟ್ ಏಜ್ ಗ್ರೂಪ್, ಪ್ರೌಢಾವಸ್ಥೆಗೆ ಬಂದಿರುವಂಥ ಮಕ್ಕಳಾಗಿರ್ತಾರೆ. ಅಪೋಸ್ ಮಾಡ್ಬೋದು ಅಥವಾ ನಿಮ್ಮ ಬಗ್ಗೆ ತಿರಸ್ಕಾರ ಬೆಳೆಸ್ಕೋತಾರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಬೈತಿದ್ದಾರೆ ಅಂತ ಡೆಫಿನೆಟ್ಲಿ ಅವರು ಜಾಸ್ತಿ ಇಂಪ್ರೂವ್ಮೆಂಟ್ ಅಂತೂ ಆಗೋದಿಲ್ಲ. ಇದು ಫಸ್ಟ್ ತುಂಬ ಕ್ಲಿಯರ್ ಮಾಡ್ಕೊಳ್ಬೇಕಾದಂಥ ಒಂದು ವಿಷಯ ಆಗಿದೆ. ಮತ್ತು ನಾವು ಏನೆಲ್ಲ ಮಾಡಬಹುದು ನಮ್ಮ ಮಕ್ಕಳ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ ಅಂತ ಅಂದರೆ, ಇವತ್ತು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡಿ. ಇಟ್ಸ್ ಓಕೆ, ಲಾಸ್ಟ್ ಏನೇ ಪರ್ಫಾರ್ಮೆನ್ಸ್ ನೀನು ಮಾಡಿದ್ರು ಕೂಡ ನಿಮ್ಮ ಜೊತೆಗೆ ನಾನಿದ್ದೀನಿ, ನಿನ್ನ ಜೊತೆಗೆ ನಾವು ಪೇರೆಂಟ್ಸ್ ಆಗಿ ಯಾವತ್ತೂ ಕೂಡ ಇರ್ತೀವಿ. ಇರೆಸ್ಪೆಕ್ಟಿವ್ ನಿಂದು ಏನೇ ಇದ್ದಿದ್ರು ಕೂಡ ಈ ಎಕ್ಸಾಮಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡು, ಈ ಒಂದು ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡು ಅಂತ ಹೇಳಿ ಪಾಸಿಟಿವ್ ಆಗಿ ಮಕ್ಕಳ ಜೊತೆಗೆ ನಿಲ್ಲುವಂಥದ್ದು ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡುತ್ತೆ, ಅವರ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಮತ್ತು ಇದರ ಜೊತೆಗೆ ಒಳ್ಳೆ ಆಹಾರ ಮತ್ತು ನೀರು, ಎಸ್ಪೆಷಲಿ ಇವಾಗಂತೂ ಒಂದು ವಾರದಿಂದ 10 ದಿನದಿಂದ ನೋಡ್ತಾನೆ ಇದ್ದೀನಿ, ಅಥವಾ 1 ತಿಂಗಳಿಂದನೂ ಕೂಡ ಈ ಪ್ಯಾಟರ್ನ್ ಇದೆ. ಸ್ಕೂಲಿಗೆ ಹೋಗೋ ಮಕ್ಕಳು, ಎಸ್ಪೆಷಲಿ ಬೋರ್ಡ್ ಎಕ್ಸಾಮಿಗೆ ಹೋಗೋಂಥ ಮಕ್ಕಳು ತುಂಬ ಸರಿ ತಲೆ ಸುತ್ತು ಬರೋದು, ಅಥವಾ ನಿಶಕ್ತಿಯಾಗಿ ಬರೋದು, ಸುಸ್ತಂತ ಬರೋದು ತುಂಬ ಕಾಮನ್ ಆಗ್ತಾ ಇದೆ. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಕಾರಣ, ಅವ್ರು BP ಚೆಕ್ ಮಾಡಿದಾಗ BP ಕೂಡ ಕಮ್ಮಿ ಇರ್ತಾ ಇದೆ. ತುಂಬ ಸರಿ ಎಸ್ಪೆಷಲಿ ಬೇಸಿಗೆ ಕೂಡ ಇರೋದ್ರಿಂದ ಸರಿಯಾಗಿ ಹೈಡ್ರೇಷನನ್ನು ಮೇಂಟೈನ್ ಮಾಡುವಂಥದ್ದು, ಅಟ್ಲೀಸ್ಟ್ ಜ್ಯೂಸ್ಗಳನ್ನು ಕೊಡುವಂಥದ್ದು, ಚೆನ್ನಾಗಿ ನೀರನ್ನು ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಊಟ ಕಡಿಮೆ ತಿಂದರೂ ಪರವಾಗಿಲ್ಲ, ಎನರ್ಜಿ ರಿಚ್ ಫುಡ್ಸ್ ಅಂತ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ಮಕ್ಕಳಿಗೆ ಕೊಡಿ. ಮತ್ತು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮಕ್ಕಳು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬಾರ್ದು, ಇದರ ಬಗ್ಗೆ ಗಮನ ಕೊಡಿ. ಮತ್ತು ಎಕ್ಸಾಮಿಂದ ಬಂದ ಮೇಲೆ ಡೆಫಿನೆಟ್ಲಿ ಆ ಎಕ್ಸಾಮ್ ಏನಾಯಿತು ಅನ್ನೋದ್ರ ಬಗ್ಗೆ ಜಾಸ್ತಿ ಡಿಸ್ಕಷನನ್ನು ಮಾಡದೆ ನೆಕ್ಸ್ಟ್ ಏನಿರುತ್ತೆ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಗಿ ಹೋಗಿರೋದ್ರ ಬಗ್ಗೆ ಯಾವುದೇ ರಿಗ್ರೆಟ್ಸ್ ಮಾಡಿ ಏನೂ ಪ್ರಯೋಜನ ಇರೋದಿಲ್ಲ. ಮತ್ತು ಮಕ್ಕಳು ಕೂಡ ತುಂಬ ರಿಗ್ರೆಟ್ ಮಾಡ್ಕೋತಾ ಇದ್ರೆ, ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ಅದಕ್ಕೋಸ್ಕರ ತಪ್ಪು ಮಾಡಿದೆ ಅಂತ ಏನಾದ್ರು ಹೇಳ್ತಾ ಇದ್ರೆ ಅವರಿಗೂ ಕೂಡ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿ. ಸೊ ಈಗಿನ ಜನ್ರೇಷನ್ ಮಕ್ಕಳಿಗೆ ಬೇಕಾಗಿರುವಂಥದ್ದು ಪಾಸಿಟಿವ್ ಫ್ರೆಂಡ್ಸ್ ಆಗಿರುವಂಥ ಪೇರೆಂಟ್ಸ್. ಸೊ ಈ ಪ್ರಸ್ತುತ ಜಗತ್ತಲ್ಲಿ ಡೆಫಿನೆಟ್ಲಿ ಬರೀ ಮಾರ್ಕ್ಸನ್ನು ಚೇಸ್ ಮಾಡುವಂಥ ದೃಷ್ಟಿಕೋನದಿಂದ ನಾವು ಪೇರೆಂಟ್ಸ್ ಆಗಿ ತುಂಬ ಬದಲಾಗಬೇಕು. ಮಾರ್ಕ್ಸ್ ತೊಗೊಂಡವ್ರು ಮಾತ್ರ ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ ಅಲ್ಲ, ಮಕ್ಕಳು ಸ್ಕಿಲ್ ಬೇಸ್ಡ್ ಆಗಿರಬೇಕು. ಸೊ ಅವರ ಮಾರ್ಕ್ಸ್ ಎಷ್ಟು ತಗೋತಾರೆ ಅನ್ನೋದಕ್ಕಿಂತ ಅವರು ಓವರಾಲ್ ಆಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಮಾನಸಿಕ ಆರೋಗ್ಯ ಯಾವ ರೀತಿ ಇದೆ, ದೈಹಿಕ ಆರೋಗ್ಯ ಯಾವ ರೀತಿ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಓವರಾಲ್ ಮುಂದಿನ ಸಕ್ಸಸ್ಸಿಗೋಸ್ಕರ. ಸೊ ಹಾಗಾಗಿ ಆ ಒಂದು
ಮಾರ್ಕ್ಸ್ ಬೇಸ್ಡ್ ಆಗಿರುವಂಥ ಇದರಿಂದ ನಾವು ಫಸ್ಟ್ ರ್ಯಾಂಕ್ ರ್ಯಾಂಚು ನೋಡೇ ಇರ್ತೀರಾ. ಸೊ ಆ ಒಂದು ಇದರಿಂದ ಅಟ್ಲೀಸ್ಟ್ ನಾವು ಚೇಂಜ್ ಆಗಿ ನಮ್ಮ ಮಕ್ಕಳ ಓವರ್ ಆಲ್ ಬೆಳವಣಿಗೆಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿದ್ರೆ ಡೆಫಿನೆಟ್ಲಿ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.